ವೆಲ್ಕಮ್ ಟು ವೀಣಾ ಜಾಬ್ ಅಪ್ಡೇಟ್ಸ್. GST ಕಲಿತ್ರೆ ಯಾವ ಜಾಬ್ ಸಿಗುತ್ತೆ, GSTಗೆ ಕೆರಿಯರ್ ಅಪಾರ್ಚುನಿಟೀಸ್ ಏನು? ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಮುಖ್ಯವಾದ ವಿಷಯದ ಬಗ್ಗೆ ತಿಳಿಯೋಣ. ಅದು GST ಕಲಿತ್ರೆ ಏನು ಜಾಬ್ ಸಿಗುತ್ತೆ. GST ಅಂದ್ರೇನು? GST ಅಂದರೆ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್. ಇವತ್ತಿಗೆ 8 ಇಯರ್ ಕಂಪ್ಲೀಟ್ ಆಗಿ 9 ಇಯರ್ಗೆ ಕಾಲಿಟ್ಟಿದೆ. ಇವತ್ತಿನ ಪ್ರತಿಯೊಂದು ಕಂಪ್ನಿಯಲ್ಲಿ GST ಮುಖ್ಯ. ಒಂದು ಬಟ್ಟೆ ಅಂಗಡಿಯಲ್ಲೂ ಕೂಡ GST ಮೇಂಟೈನ್ ಮಾಡ್ತಾರೆ. ನೀವು ಕೂಡ GST ಕಲ್ತಿದ್ರೆ, ನೀವು ಕೂಡ GST ಮಾಡ್ತಿದ್ರೆ ಯಾವ್ಯಾವ ರೀತಿಯ ಅಪಾರ್ಚುನಿಟಿಗಳು ಸಿಗ್ತದೆ ಅಂತ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನೋಡ್ತಾ ಇರಬಹುದು. ಅಕೌಂಟ್ ಎಕ್ಸಿಕ್ಯೂಟಿವ್ ಆದರೆ ಏನು ಮಾಡ್ಬೋದು? ಪರ್ಚೇಸ್ ಸೇಲ್ಸ್ ಎಂಟ್ರಿ ಮಾಡ್ತೀರಿ, ಇನ್ವಾಯ್ಸ್ ತಯಾರಿಸ್ತೀರಿ, GST ಕಲೆಕ್ಷನ್ನಲ್ಲಿ ಟ್ಯಾಕ್ಸ್ ರೆಕಾರ್ಡ್ ಮಾಡ್ತೀರಿ, ಕ್ಲೈಂಟ್ಗಳಿಗೆ GST ಸಂಬಂಧಿತ ಸಹಾಯ ಮಾಡ್ತೀರಿ. ನೀವು ಕೂಡ ಒಬ್ಬ ಕ್ಲೈಂಟ್ಗಳಿಗೆ ನೀವು ಕೂಡ CA ಮಾಡಿದರೆ GST ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀರಿ. ಹೀಗೆ ಟ್ಯಾಕ್ಸ್ ಕಂಪ್ಲೇಂಟ್ಸ್ ನೋಡಿಕೊಳ್ಳುವುದು. ಟ್ಯಾಕ್ಸ್ ಕಂಪ್ಲೇಂಟ್ಸ್ ಅಂದರೆ ಏನು? ಬಿಲ್ಲಿಂಗ್ ಎಕ್ಸಿಕ್ಯೂಟಿವಲ್ಲಿ ವರ್ಕ್ ಮಾಡೋದು. ಓಕೆನಾ? ಏನು ಮಾಡಬೇಕು? GST ಇನ್ವಾಯ್ಸ್ ಕ್ರಿಯೇಟ್ ಮಾಡಬೇಕು, ಬಿಲ್ಲಿಂಗ್ ಸಾಫ್ಟ್ವೇರ್ನಲ್ಲಿ ಕೆಲಸ ಮಾಡಬೇಕು. ಓಕೆ, ನಾನು ಈ ಕ್ಷೇತ್ರದಲ್ಲಿ ಯಾವ ರೀತಿ ಕ್ವಾಲಿಫಿಕೇಷನ್ BCom, MCom, MBA, ಫೈನಾನ್ಸ್ ಮಾಡಿದವ್ರಿಗೆ ಇದು ಹೆಚ್ಚು ಅವಕಾಶ. ಅವರಿಗೆಲ್ಲ ಕಾಲೇಜ್ನಲ್ಲೇ ಅಲ್ಲ PUC ಇದ್ದಾನೆ ಅಕೌಂಟ್ ಬಗ್ಗೆ ತಿಳ್ಕೊಂಡಿರ್ತಾರೆ. ಏನೇನು ಸ್ಕಿಲ್ಸ್ ಇರಬೇಕಪ್ಪ? ನಾನು ಕೂಡ MBA ಮಾಡ್ಕೊಂಡಿದ್ದೀನಿ, ನಾನು ಕೂಡ BCom ಮಾಡ್ಕೊಂಡಿದ್ದೀನಿ. ಏನೇನು ಸ್ಕಿಲ್ಸ್ ಬೇಕು? ಹೌದಲ್ವಾ? ಸ್ಕಿಲ್ಸ್ ಬೇಕು ತಾನೆ. ನಾವೊಂದು ಕೆಲಸ ಮಾಡ್ತೀವಿ ಅಂದರೆ ಸ್ಕಿಲ್ಸ್ ಮುಖ್ಯ. ಇದು ಏನು ಸ್ಕಿಲ್ ಅಂದರೆ ಟ್ಯಾಲಿ ಬಗ್ಗೆ ಗೊತ್ತಿರಬೇಕು, ಹಾಗೆ ಅಡ್ವಾನ್ಸ್ ಎಕ್ಸೆಲ್ನ ಕಲ್ತಿರಬೇಕು, ಆಮೇಲೆ GST ರಿಟರ್ನ್ ಫೈಲ್ ಮಾಡೋದನ್ನು ನೀವು ಕಲ್ತಿರಬೇಕು, ಬೇಸಿಕ್ ಅಕೌಂಟ್ ನಾಲೆಡ್ಜ್ ಇರಬೇಕು. ಇದು ಮೇನ್ ಇಂಪಾರ್ಟೆಂಟ್. ಬೇಸಿಕ್ ಅಕೌಂಟ್ ಬಗ್ಗೆ ಗೊತ್ತಿರಬೇಕು, ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಗೊತ್ತಿರಬೇಕು. ಓಕೆ, ಇವೆಲ್ಲ ತಿಳ್ಕೊಂಡಿದ್ದೀರಪ್ಪ ಅಂತಂದರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಆಧಾರದ ಮೇಲೆ ಇಲ್ಲಿ ಸ್ಯಾಲ್ರಿ ಕೊಡ್ತಾರೆ. ನೀನು ಯಾವ ಕ್ಷೇತ್ರಕ್ಕೆ ಕೆಲಸ ಆರಂಭ ಮಾಡ್ತೀಯ ಅನ್ನೋದನ್ನು ಇವರು ಹೇಳ್ತಾರೆ. ಯಾವುದ್ರ ಮೇಲೆ? ನಿನ್ನ ಸ್ಕಿಲ್ ಮೇಲೆ, ಎಕ್ಸ್ಪೀರಿಯನ್ಸ್ ಮೇಲೆ ನಿನಗೆ ಜಾಬ್ ಸಿಗ್ತಾ ಹೋಗುತ್ತೆ. ಓಕೆನಾ? ಹೀಗೆ ಇದೇ ರೀತಿ ಹೆಚ್ಚು ವಿಡಿಯೋಗಳನ್ನು ಮಾಡಿ ಹಾಕ್ತೀನಿ. ಓಕೆ, ನಾನು ನಾಳೆ GST ಫೈಲ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಸೇಲ್ಸ್ ಕ್ರಿಯೇಟ್ ಮಾಡೋದು ಹೇಗೆ, ಪರ್ಚೇಸ್ ಕ್ರಿಯೇಟ್ ಮಾಡೋದೇ ನಾಳೆ ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೇಲ್ಸ್ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು, ಫಸ್ಟ್ ಪರ್ಚೇಸ್ ಆ್ಯಡ್ ಮಾಡ್ಕೋಬೇಕು, ಆಮೇಲೆ ನೀವು ಸೇಲ್ ಮಾಡ್ತೀರಿ. ಓಕೆ, ಅಕೌಂಟ್ ಹೇಗೆ ಕ್ರಿಯೇಟ್ ಮಾಡಬೇಕು, ಯಾವ ರೀತಿ GST ನಂಬರ್ ಎಲ್ಲಿ ಹಾಕಬೇಕು, ಪ್ರತಿಯೊಂದು ನಾಳೆ ಕ್ಲಾಸಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಯಾರ್ಯಾರು ವಿಡಿಯೋ ನೋಡ್ತಿದ್ರೆ ಪ್ರತಿಯೊಬ್ಬರು ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.